ಲೇ ಮಚ್ಚ ರೆಡಿ ಆದಿಲ್ಲ? ಹಾಂ ಲೇ ಮಚ್ಚ ನೋಡ ರೆಡಿ ಆಗೀನಿ. ಹಾಂ ನಡಿ. ಲೇ ಮಚ್ಚ ಮತ್ತು ನಾ ಹೇಳಿದ್ದ ನೆನಪೈತಿಲ್ಲ? ಹೆದ್ರಾಕ್ ಹೋಗ್ಬೇಡ ಏನು. ಈಗ ನೀನು ನಮ್ಮ ಅಪ್ಪನ ಗತಿ ನಟಿಸ್ಬೇಕು. ನಾವು ಶಾಲೆಗೆ ಹೊಂಟೀವಿ, ನಮ್ಮ ಶಾಲೆಗೆ ನಮ್ಮ ಟೀಚರ್ ಇದ್ರ ಕಡೆ ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ. ಅಲ್ಲೇ ಹೇಳ್ಬೇಕು ಒಂದು ಎರಡ ಬಡಿ ನನಗೆ ಏನು. ಮಚ್ಚ ನನಗೆ ಹೆದರಿಕೆ ಬರಾಕತ್ತೈತ್ಲೆ. ಮಚ್ಚ ಒಂದು ಮಾತು ಕೇಳ. ಕೇಳ ಮಗ. ನೀ ಗೌನ್ಸ್ ಹೌದಿಲ್ಲ? ಮಚ್ಚ ನೀ ಏನಾರ ಮಾತಾಡ, ಆದ್ರೆ ಈ ವಿಷಯ ಮಾತ್ರ ಕೆನಿಕೆ ಭಾಳ ತಪ್ಪು ಮಾಡಿದಿ. ನಡಿ ಮಗನ ನಡಿ. ನೀನು ನನ್ನ ಮಗ ಅಂತ ನಟಿಸ್ಬೇಕಿಲ್ಲ. ಬಾ ಇವತ್ತು ಮಾಡ್ತೀನಿ. ಲೇ ಅಪ್ಪ, ನೀ ಹೆಚ್ಚು ಕಮ್ಮಿ ಮಾತಾಡಕ್ಕೆ ಹೋಗ್ಬೇಡ ಏನಲ್ಲಿ. ಇದ್ದಿದ್ದು ನಾ ಹೇಳ್ದಂಗೆ ಕರೆಕ್ಟ್ ಹೇಳು. ನಿನ್ನ ಹೆಸರೇನ? ನನ್ನ ಹೆಸರು ಸಂದೀಪ. ಅವನು ಏ ಮಬ್ಬ, ನಿನ್ನ ಹೆಸರ ಬಸವರಾಜು. ಆ ಅಪ್ಪನ ಹೆಸರು ನಿನ್ನ ಹೆಸರ. ನೀ ಅಲ್ಲಿ ಹೋಗಿ ನಿನ್ನ ಹೆಸರು ಏನಂತ ಕೇಳ್ರಿ, ಯಾರ ಕೇಳ್ರಿ ನೀ ಸಂದೀಪ ಅಂದಿದ್ದಿ. ಓ ಹೌದಲ್ಲ, ಬಸವರಾಜು. ಈ ಬಸವರಾಜು ಯಾರು? ಅಗ್ಗೋ ಅವನು ಮುಂಜಾಲಿಂದ ಸಂಚನ ರಾಮಾಯಣ ಕೇಳಿ ರಾಮ ಸೀತೆಗ ಏನಾಗ್ಬೇಕಂದ್ರ ಕಸಿನ್ ಸಿಸ್ಟರ್ ಆಗ್ಬೇಕಂದ. ಯಾಕೆ ಮಚ್ಚ ಹಂಗೆ ಕುಂತ್ಕೊಂಡಿ? ಏ ನಾಯಿ, ನಿನ್ನ ಹೆಸರ ಬಸವರಾಜ ಅಂತ ಹೇಳ್ಬೇಕು ಯಾರ ಕೇಳ್ರಿ. ಯಾಕಂದ್ರೆ ನಮ್ಮ ಅಪ್ಪನ ಹೆಸರ ಬಸವರಾಜು, ಅಲ್ಲೇ ಬರ್ದಿರ್ತೈತಲ್ಲಿ. ಹ್ಞೂ ಹಂಗೆ ಗೊತ್ತಾತ್ ಮಚ್ಚ ಗೊತ್ತಾತ. ಬರೋಬ್ಬರಿ ಪರ್ಫೆಕ್ಟ್ ಮಾಡ್ತೀನಿ. ಏನು ತಲೆ ಕೆಡಿಸ್ಕೊಳಬೇಡ, ಹೆದರಕೋಬೇಡ, ನಡಿ. ಏನು ಪರ್ಫೆಕ್ಟ್ ಮಾಡ್ತು ಇಲ್ಲ ನಮಗ ಬಡಿಸ್ತು ಏನು ದೇವ್ರಿಗೆ ಒತ್ತು. ಹಂಗೆ ಅನ್ನಕತ್ತಿ ಮಚ್ಚ. ಹಂಗೆಲ್ಲ ಹೆದರಬೇಡ, ಬಾ. ನಡಿಪ, ಶಾಲೆ ಟೈಮ್ ಆತ, ಹೋಗುನು. ನೋಡ ನಾ ಹೇಳಿದ್ದೆಲ್ಲ ನೆನಪಿಟ್ಕೋ ಏನ. ಅಲ್ಲೇ ಬಡಬಡ್ಸಾಕೋಬೇಡ ಮಗನ. ಈ ಮೊದ್ಲ ತೊದಲೆ ಅಲ್ಲಿ ಹೋಗೋಣ. ಅವ್ರೇನು ಕೇಳ್ತಾರ ಸ್ವಲ್ಪ ಗಂಭೀರವಾಗಿರ ಏನ. ನೀನ ನಮ್ಮ ಅಪ್ಪ. ಹ್ಞೂ ಆತ. ನಾ ನಿಮ್ಮಪ್ಪ. ಕಮಿಂಗ್ ಟೀಚರ್. ಟೀಚರೇ ಅದ ನಾನ್ರಿ ಚಿಂತೂರಿ. ಟೀಚರೇ ಅದ ನಿನ್ನೆ ನಮ್ಮ ಪೇರೆಂಟ್ಸನ್ನ ಕರ್ಕೊಂಬ ಅಂತ ಹೇಳಿದ್ರಲ್ರಿ ಟೀಚರಿ. ಹಿಂಗಾಗಿ ನಮ್ಮ ಅಪ್ಪಾರ ಬಂದಾರಿ ಟೀಚರಿ. ಹೌದಾ, ಕರ್ಕೊಂಡ್ ಬಂದಿದ್ನಿ. ಎಲ್ಲಿದ ನಿಮ್ಮ ಅಪ್ಪಾರ? ಟೀಚರ್ ಇವ್ರ ರೀ ನಮ್ಮ ಅಪ್ಪಾರ. ಇವ್ರ? ಹ್ಞೂ ರೀ ಟೀಚರಿ. ಏನ್ರಿ ನಿಮ್ಮ ಮಗಗ ಮನ್ಯಾಗ ಹೇಳ್ತಾರ ಇಲ್ಲ? ಅವ್ನು ಸ್ವಲ್ಪ ಹೆದರಿಕೆ ಅಲ್ರಿ. ಟೆಸ್ಟ್ ಇಟ್ಟಿದ್ದಾನೆ, ಒಂದು ವಾರದ ಹಿಂದೆ ಟೆಸ್ಟ್ ಇಟ್ಟಿದ್ದ. ಟೈಮು ಕೊಟ್ಟಿದ್ದಾನ ಓದ್ಕೊಂಬರ್ರಿ ಅಂತಂದ. ಆಮ್ಯಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಅದಾವಂತಂದ ಎಲ್ಲ ಟಿಕ್ ಮಾಡಿ ಬರೆದು ಕೊಟ್ಟಿದ್ದೆ ಅಲ್ರಿ. ಇಲ್ಲಿ ಕೂತಾರಲ್ಲ ನೋಡ್ರಿ, ಎಲ್ಲಾರು 25ಕ್ಕೆ 20 ಮ್ಯಾಲ ತಗೊಂಡಾರಿ. ನಿಮ್ಮ ಮಗ ಮಾತ್ರ ಬರೇ 25ಕ್ಕೆ ಎಷ್ಟು ತಗೊಂಡಾನ ಕೇಳಿ. ಅವನು ಎಷ್ಟು ತಗೊಂಡಿಪ್ಪ ಹೇಳು. ಎಷ್ಟು ತಗೊಂಡಿಲ್ಲ ಮಗನ? ಅಪ್ಪ ಅದು ಮತ್ತೆ ಅವತ್ತು ನೀವು ಕೆಲ್ಸಕ್ಕೆ ಹೋಗಂದ್ರಲ್ಲ, ಹೊಲಕ್ಕೆ ಹೋಗಂದ್ರಲ್ಲ, ಹಿಂಗಾಗಿ ಅವತ್ತು ಓದೋದಾಗಲಿಲ್ಲ. ಇಂಥವೆಲ್ಲ ಊರೆಲ್ಲ ಹೊಸ ಬರಿ ಹೇಳ್ತಾನ್ರಿ. ಮಾರ್ಕ್ಸ್ ಎಷ್ಟು ಬಿದ್ದಾವ ಮೊದಲು ಕೇಳ್ರಿ ಅವಂಗ. ಲೇ ಅಲ್ಲೇ ಟೀಚರ್ ಕೇಳಾಕತ್ತಾರಿಲ್ಲ, ಮಾರ್ಕ್ಸ್ ಎಷ್ಟು ಬಿದ್ದಾವ ನಿನಗೆ? ಅಪ್ಪ ಅದು 4 ಬಿದ್ದಾವ ಅಪ್ಪ. 4 ಅಲ್ಲ, 3 ನಾಮ. ಹೌದಾ ಮಗನ? ಲೇ ಬರೀ 3 ತಗೊಂಡು. ಅಲ್ಲಲ್ಲಿ ನಾನು ನಿಮ್ಮವ್ವ ಎಷ್ಟು ಕಷ್ಟಪಟ್ಟು ಹೊಲದಾಗ ಕೆಲಸ ಮಾಡ್ತೀವಿ. ಕೆಲಸ ಮಾಡಿ ಬಂದು ಹೊಲದೊಳಗೆ ನಿನ್ನ ಫೀಸ್ ಕಟ್ಟಿ ಸಾಲಿಗೆ ಕಳಿಸ್ತೀವಿ. ನೀ ನೋಡ್ರ ಮಗನ 25ಕ್ಕೆ ಬರೀ 3 ತಗೊಂಡೆ, 4 ತಗೊಂಡೆ, ಹಿಂಗೆ ಮಾಡ್ತಿ? ನೋಡ್ರಿ ಮೇಡಮ್, ಬೈದಲ್ದ ಇನ್ನೇನು ಮಾಡ್ತಾರೆ ಇವ್ರಿಗೆ? ಅಲ್ಲ, ನಾವು ಹೊಟ್ಟಿ ಬಟ್ಟಿ ಕಟ್ಟೆ ಸಾಲಿ ಫೀ ಕಟ್ಟೆ ಈ ನನ್ನ ಮಕ್ಕಳಿಗೆ ಸಾಲಿಗೆ ಕಳಿಸಿರ ಇವ್ರು ಏನು ಉಡಾತನ ಮಾಡ್ತಾರಂತ ಯಾರಿಗೆ ಗೊತ್ತ್ರಿ? ಅದಕ್ಕೆ ಹೇಳಿ ನಮ್ಮ ಮಗನ, ಸಾಲಿಗಿಲಿ ಎಲ್ಲ ಬೇಡ, ಇಲ್ಲೇ ಹೊಲ್ದಾಗ ಕೆಲಸ ಮಾಡ್ಕೊಂತಿದ್ದು ಬಿಡು ಅಂತಂದು. ನೀ ಸಾಲಿನೂ ಬರೋಬ್ಬರಿ ಹೋಗೋದಿಲ್ಲ, ಸುಮ್ಮನೆ ನಮ್ದು ರೊಕ್ಕನ ಹಾಳಾಕತ್ತೆ. ನಡಿ ನಿಮ್ಮ ಅವ್ಗೂ ಹೇಳ್ತೀನಿ, ನಿಮ್ಮ ಅಜ್ಜಗೂ ಹೇಳ್ತೀನಿ. ಮನೆಗೆ ಹೋಗಿ ನೀ ಏನು ಬೇಕಾಗಿಲ್ಲ, ಇಲ್ಲಿ ಬಂದು ಕಲತ ಕಿಶಿದು ಅಷ್ಟ್ರಾಗೈತಿ. ನಡಿ, ನೀ ನಾಳಿಂದ ಹೊಲಕ್ಕೆ ಬಾ, ಅಲ್ಲಿ ನನಗೂ ಆಳು ಸಿಗವಲ್ರ. ನಡಿ. ಅಪ್ಪ ನಾ ಹೊಲಕ್ಕೆ ಬಲ್ಲಿ ಅಪ್ಪ, ನಾ ಕಲಿತೀನಪ್ಪ, ನಾ ಶಾನೆ ಅದೇನಪ್ಪ. ಅದು ಮೊನ್ನೆ ಹೋದ್ವಾರ ಸ್ವಲ್ಪ ಕೆಲ್ಸಕ್ಕೆ ಹೋಗಂದ್ರಲ್ಲ, ಹಿಂಗ ಹೊಲಕ್ಕೆ ಬನ್ನಿ ಅದಕ್ಕೆ ಓದೋದಾಗಲಿಲ್ಲ. ಅಲ್ರಿ ಇವ್ರ, ನೀವು ಹಂಗೆಲ್ಲ ಸಾಲಿ ಬಿಡ್ಸೋದೆಲ್ಲ ಹೇಳಕ್ ಹೋಗ್ಬೇಡ್ರಿ. ಅವಂಗ ಸ್ವಲ್ಪ ಓದಾಕ ಟೈಮ್ ಕೊಡ್ರಿ. ಅಂದ್ರೆ ಎಲ್ಲ ಸುದ್ದಾಕನ ಶಾನೆ ಅದನ ಹುಡುಗ, ಹಂಗೇನಿಲ್ರಿ. ನಿಮ್ಗೆ ಗೊತ್ತಿಲ್ಲ, ಸುಮ್ ಕೊಡ್ರಿ. ಬರೇ ಅಡ್ಡಾಡಕ್ಕೆ ಹೋಗ್ತಾನ, ಬರೀ ಗುಂಡಾ ಗಜಗ ಆಡ್ತಾನ. ಸುಮ್ಮ ಸಾಲಿ ಬಿಡಿಸಿ ನಾನು ಅಲ್ಲೇ ಹೊಲಕ್ಕೆ ಹಚ್ಚಿಬಿಡ್ತೀನಿ ತೋರಿ. ಏನ್ರಿ ಮೇಡಮ್ ಅರ ಒಂದು ಹೆಸರು ಮುಂದಿನ ವಾರ ನನಗೆ ಕಿತ್ತು ಕೊಟ್ಬಿಡ್ರಿ. ಆಮ್ಯಾಗ ಪಿ ಏನು ಕಟ್ಟಿದ್ದೈತಲ್ರಿ ಅದ್ರದ್ದು ಎಷ್ಟು ವಾಪಸ್ ಬರುತ್ತೆ ನೋಡ್ರಿ. ಅದಟ ನಿನ್ನ ಮ್ಯಾಗ ಇವನ್ನೇನು ಸಾಲಿ ಕಳ್ಸೋದಿಲ್ಲ. ಇವಂದು ಗೊತ್ತಾಯ್ತು ನನಗೆ ಮುಂದಿನ ಭವಿಷ್ಯ. ಬ್ಯಾಡ್ರಿ ಟೀಚರ್, ನನಗೆ ಇವಂದು ಹೆಸರು ಕಿತ್ತು ಕೊಟ್ಬಿಡ್ರಿ. ಅಲ್ಲೇ ಹೊಲದಾಗ
ಇವಂಗ ಇದನ್ನ ಮಾಡಕ್ಕೆ ಹಚ್ತೀನಿ, ಉಳುಮೆ ಮಾಡಕ್ಕೆ ಹಚ್ತೀನಿ, ಮಗಿಗೆ ಬುದ್ಧಿ ಬರ್ತೈತಿ. ಅಯ್ಯೋ ಹಂಗೆಲ್ಲ ಮಾಡಬೇಡ್ರಿ. ಮತ್ತೆ ನನ್ನಿಂದನ ಇವ ಸಾಲಿ ಬಿಟ್ಟಂತಂದು ಮತ್ತೆ ಪ್ರಿನ್ಸಿಪಾಲ್ ನನಗೆ ಇದನ್ನ ಮಾಡ್ತಾರ. ಹಂಗೇನಿಲ್ರಿ, ಶಾನೆ ಭಾಳ ಅದನ್ರಿ ಹುಡುಗ, ಭಾಳ ಅಂದ್ರೆ ಭಾಳ ಶಾನೆ ಅದನ್ರಿ. ಶಾನೆ ಅದನ್ರಿ. ಈಗಾರ ನೀವು ಹೇಳಿರಲ್ರಿ ಹುಡುಗ ಎಷ್ಟು ಹಸೆ ದಡ್ಡ ಅದಾನ ಹಂಗ ಹಿಂಗ ಅಂತಂದು, ಮತ್ತೆ ಈಗ ಶಾನೆ ಅದಾನ ಅನ್ನಕತ್ತಾರಲ್ರಿ. ಇಲ್ರಿ ಇಲ್ರಿ ಹಂಗೇನಿಲ್ರಿ, ಅವ ಭಾಳ ಅಂದ್ರೆ ಭಾಳ ಶಾನೆ ಅದಾರ್ರಿ. ಆದ್ರೆ ಸ್ವಲ್ಪ ಓದಾಕ ಟೈಮ್ ಕೊಟ್ಬಿಡ್ರಿ ಅಷ್ಟ. ನೀವು ಹೊಲದ ಕೆಲಸ ಮಾಡಿಸ್ಕೊರಿ ವಾರದ ಒಂದ್ಸಲ 2 ದಿನ ಹಿಂಗೆ ಮಾಡಿಸ್ಕೊರಿ. ಉಳ್ಕ ಟೈಮ್ನಾಗ ಸಾಲಿಗೆ ಬರೋಬ್ಬರಿ ಕಳಿಸ್ಬಿಡ್ರಿ. ಇಲ್ಲೆಲ್ಲ ನಾವು ನೋಡ್ಕೋತೀವ್ರಿ ಅವ್ನು. ಬ್ಯಾಡ್ರಿ ಟೀಚರ್, ಅದೆಲ್ಲ ಬರೋಬ್ಬರಿ ಆಗುದಿಲ್ಲ. ನೀವು ಹೆಸರು ಕಿತ್ತು ಕೊಟ್ಬಿಡ್ರಿ. ಇಲ್ರಿ ಇಲ್ರಿ ಹಂಗೆಲ್ಲ ಬರುದಿಲ್ಲ. ಸುಮ್ಮ ಇದನ್ನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಚಿಂಟು ನಿಮ್ಮ ಅಪ್ಪನ ಕರ್ಸಿದ್ದು ಸಾಕಪ್ಪ, ಈಗ ಕರ್ಕೊಂಡು ಹೋಗು. ಟೀಚರ್ ಅದಕ್ಕೆ ಹೇಳೇನ್ರಿ, ನಮ್ಮ ಅಪ್ಪ ಬಂದ್ರ ಭಾಳ ಆಡ್ತಾರಕತ್ತಂತಂದು ನೀವು ಕರ್ಕೊಂಬಾ ಇರ್ಲಿ ಅಂತಂದ್ರಿ. ಇಲ್ಲ 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 ಚಿಂಟು, ಹೋಗ ನಾಳಿಂದ ಸಾಲಿಗೆ ಬಾ. ಏನು ಆಯ್ತಾಡ್ರಿ ಟೀಚರ್. ಅಪ್ಪ ಅಪ್ಪ ನಡಿಯಪ್ಪ. ನಿಂದ್ರಲೆ ಟೀಚರ್ ಟಿ ಸಿ ಕಿತ್ತು ಕೊಡ್ತಾರ. ಅಲ್ಲಿ ನಮ್ಮ ಹೊಲದಾಗಿನ ಟಿ ಸಿ ಹಚ್ತೀನಿ ನೀನು. ಅಪ್ಪ ಅಪ್ಪ ಬ್ಯಾಡಪ್ಪ ನಡಿ, ನಾಳಿಂದ ಸಾಲಿಗೆ ಬರ್ತೀನಿ ನಡಿಯಪ್ಪ, ಚಂತಾಗ ಓದ್ತೀನಿ. ನೀ ಚಂತ ಓದೋದೆಲ್ಲ ನೋಡಿನ ಮಗನ. ಮನೆಗೆ ಹೋದ್ರೆ ಬರೀ ಗುಂಡ ಗಜಗ ಗಣಪತಿ ಹಿಡಿದು ಬರೀ ಇಂಥವ ಅದು ನೀನು. ನಡಿ ನಾ ಕಳ್ಸಂಗಿಲ್ಲ ನಾಳಿಂದ. ಲೇ ಮಬ್ಬನ ಮಗನ, ಓವರ್ ಮಾಡಬೇಡ, ಸೀದಾ ನಡಿ, ಇಲ್ಲ ಅಂದ್ರೆ ಟೀಚರಿಗೆ ಡೌಟ್ ಬರ್ತೈತಿ. ಹೌದಾ, ಸರಿ ಆಯ್ತಾ. ಆಯ್ತಾಡ್ರಿ ಟೀಚರ್, ನಾನು ಹೋಗಿ ಬರ್ತೀನಿ ರೀ. ನಾಳಿಂದ ಇವ್ ಬರ್ತಾನೆ ತೋರಿ. ಹ್ಞೂ ರೀ ಆಯ್ತಾಡ್ರಿ, ಒಂದು ಸ್ವಲ್ಪ ಓದಾಕ ಟೈಮ್ ಕೊಟ್ಬಿಡ್ರಿ. ಆಯ್ತಾಡ್ರಿ ಟೀಚರ್, ಆಯ್ತಾಡ್ರಿ. ನೀವು ಪಾಠ ಮಾಡ್ರಿ, ನಾಳಿಂದ ಕಳಿಸ್ತೀನಿ ನೋಡ್ರಿ. ಅವ್ನು ಹೊಲಕ್ಕೇನು ಬರೋದಿಲ್ಲ, ಸಾಲಿಗೆ ಬರ್ತಾನೆ ನೋಡ್ರಿ. ಸರಿ ನಾಳೆ ಬರ್ತೀನಿ ಟೀಚರ್. ಹ್ಞೂನಪ್ಪ ಚಿಂಟು ಆಯ್ತು.